ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ TAPMS ಒಂದು ಕಚೇರಿ ಆವರಣದಲ್ಲಿ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು CEO ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತರಬೇತಿ ಕಾರ್ಯಕ್ರಮವನ್ನು DCC ಬ್ಯಾಂಕ್ನ ನಿರ್ದೇಶಕರಾದಂತಹ ಷಣ್ಮುಖಪ್ಪನವರು ಉದ್ಘಾಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘಗಳ ಅಭಿವೃದ್ಧಿ ಹಾಗೆಯೇ ಸಹಕಾರಿ ಸಂಘಗಳಲ್ಲಿ ನಡೆದುಕೊಳ್ಳುವಂಥ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಅಮೆಂಡ್ಮೆಂಟ್ ತಿದ್ದುಪಡಿ ಆಗ್ತದೆ ಬಂದದ್ದು. ಇತ್ತೀಚಿನ ದಿನಗಳಲ್ಲಿ ಭಾಳ ಬದಲಾವಣೆ ತಂದರು. ಅದನ್ನೆಲ್ಲ ಮನವರಿಕೆ ಮಾಡಬೇಕು. ಗ್ರಾಮಾಂತರ ಮಟ್ಟದ ಎಲ್ಲ ಸಹಕಾರಿಗಳು ಇದು ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ಟ್ರೈನಿಂಗನ್ನು ಏರ್ಪಡಿಸಿದ್ದಾರೆ. ಅಮೆಂಡ್ಮೆಂಟ್ನಲ್ಲಿ ಏನೇನಿದೆ ಅಂತ ಬಸವರಾಜಪ್ಪನವರು ಹೇಳ್ತಾರೆ. ಭಾಳ ಬದಲಾವಣೆ ತಂದರು. ಅದಕ್ಕೆ ಹೈಕೋರ್ಟ್ನಲ್ಲಿ ಏನು ಸಿಕ್ಕಿದೆ ನಿಮಗೆ ಗೊತ್ತೈತದೆ. ಸಹಕಾರ ಸಂಘಕ್ಕೂ 3 ಜನ ನಾಮನಿರ್ದೇಶನ ಮಾಡೋದು. ಮೊದಲ PACSಗೆ ಇರಲಿಲ್ಲ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇವತ್ತಿನವರೆಗೂ ಎಲ್ಲೂ ಈ ರಾಜ್ಯದಲ್ಲಿ ನಾಮನಿರ್ದೇಶನ ಮಾಡೋಂಥ ಸಂದರ್ಭನೇ ಇರಲಿಲ್ಲ. ಒಂದು ಮಾತ್ರ DC ಬ್ಯಾಂಕಿನ ಸೂಪರ್ವೈಸರ್ನ ನಿರ್ದೇಶಕನ ಮಾಡ್ಕೋಬೇಕು ಅಂತ ಇತ್ತು. ಈಗ ಅದೇನು 3 ಜನ, ಒಬ್ಬರು SC ಒಂದು ಜನರಲ್, ಒಂದು ಮಹಿಳೆ. ಇದನ್ನು ಹೈಕೋರ್ಟ್ನಲ್ಲಿ ಮತ್ತೆ ತಡೆ ಆಗ್ತಂತಂದ್ರೆ ಭಾಳ ಬುದ್ಧಿವಂತ ಸಹಕಾರಿಗಳು ಮಂಗಳೂರು ಕಡೆ ಹೋಗಿ ತಂದಿದ್ದಾರೆ. ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಸರ್ಕಾರದವ್ರು ಮಾಡಿದ್ದಾರೆ. ಈ ಅಮೆಂಡ್ಮೆಂಟ್ ಬಗ್ಗೆ ಹೆಚ್ಚಿಗೆ ವಿವರವನ್ನು ಸಹ ಬಸವರಾಜಪ್ಪನವರು ಹೇಳ್ತಾರೆ. ಇನ್ನು ಈ ಆಪ್ಷನ್ನು ಇವೆಲ್ಲ ಅಮೆಂಡ್ಮೆಂಟ್ ತಂದರೆ ಆಪ್ಷನ್ 2 ವರ್ಷದ ತನಕ ಮಾಡಬಾರ್ದು ಅಂತ ಇತ್ತು. ನಮಗೆ ಈಗ ಅಧಿಕಾರ ಕೊಡೋದು. ಯಾವಾಗ ಬೋರ್ಡ್ ಕಾನ್ಫಿಡೆಂಟ್ ಆಗುತ್ತೋ ಆವತ್ತೇ ನಾವು ಯಾರೇ ತೆರವಾದ ಸ್ಥಾನಕ್ಕೆ ಭರ್ತಿ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ನಾನು DC ಬ್ಯಾಂಕ್ ಮಾಜಿ ಅಧ್ಯಕ್ಷ ಮತ್ತು ನಿರ್ದೇಶಕನಾಗಿ ಹೇಳೋದೇನು ಅಂದರೆ, ಈ ಸಹಕಾರ ಸಂಘಗಳು ಯಾವ ಉದ್ದೇಶದಿಂದ ಪ್ರಾರಂಭವಾಗಿದೆಯೋ ಆ ಉದ್ದೇಶ ಇನ್ನೂ ನಾವು ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ. ಏಕೆಂದರೆ ನಾವೇನು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಿದ್ವು, ಅದನ್ನು ಸಮರ್ಪಕವಾಗಿ ಕೊಡ್ತಿಲ್ಲ. ಸರ್ಕಾರದವರು 5 ಲಕ್ಷ ತನಕ ಒಬ್ಬರಿಗೆ ಕೊಡಬೇಕು ಅಂತ ಮಾಡಿದರು. ಇವತ್ತಿನವರೆಗೂ 5 ಲಕ್ಷ ಯಾರಿಗೂ ಕೊಟ್ಟರು, ಬರೀ 3 ಲಕ್ಷನೇ. ಭಾಳ ಜನ ಕಾರ್ಯದರ್ಶಿ ಮಿತ್ರರು ಯಾರು 5 ಲಕ್ಷ ಕೊಟ್ಟೋದ್ರೇನಪ್ಪ, ಇಲ್ಲಿವರೆಗೂ ಯಾರು ಕೊಟ್ಟರು. ಇತ್ತೀಚಿನ ದಿನದಲ್ಲಿ DC ಬ್ಯಾಂಕ್ನಾಗೆ ಸಾಲ ಕೊಡೋ ಪರಿಸ್ಥಿತಿನೂ ತುಂಬ ಕಷ್ಟ ಆಗಿದೆ ಅನ್ನಿಸ್ತದೆ. ನಾವು ಅಧ್ಯಕ್ಷರಾದಾಗ 2 ಸರಿ ಪ್ರತಿಯೊಂದು ಸಹಕಾರ ಸಂಘಕ್ಕೂ ಭೇಟಿ ಕೊಟ್ಟು ಸಾಲ ಕೊಟ್ಟೋದನ್ನೇ ಸುಮಾರು ಒಂದೊಂದು ಸಹಕಾರ ಸಂಘದಲ್ಲಿ 3-4 ಕೋಟಿ 2 ವರ್ಷದಲ್ಲೇ ಕೊಡೋದು. ಈ ಸರ್ಕಾರದ ಧ್ಯೇಯ ಏನು ಅಂದರೆ, ಈ ದೇಶದ ಬೆನ್ನೆಲುಬು ರೈತ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಭಾವನೆಯಿಂದ ಏನು ಹಿಂದೆಲ್ಲ ಸಾಹುಕಾರ ಮನೆಗೆ ಹೋಗಿ ನಾವು ಏನು ಬಿತ್ತನೆ ಕಾಲದಲ್ಲಿ ಅವ್ರ ಹತ್ರ ತಂದು ಮತ್ತು ಸುಗ್ಗಿ ಕಾಲದಲ್ಲಿ ಅವ್ರಿಗೆ ಕೊಡೋಂಥ ಪದ್ಧತಿ ಅಳಿಸಿ ಹೋಗ್ಬೇಕು. ಅದಕ್ಕಾಗಿ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಟ್ಟರೆ ಅದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದರು. ಸಮರ್ಪಕವಾಗಿ ಇವತ್ತಿಗೂ ಆಗಿಲ್ಲ. ನಾನು ಅಧ್ಯಕ್ಷ ಆದಾಗ GK ಹಳ್ಳಿಗೆ ಹೋಯ್ತು. ಹುಡುಗ ಕುಮಾರನಹಳ್ಳಿ ಬಂಧುದಾರ ಕಾರ್ಯದರ್ಶಿ ಇಲ್ಲಲ್ಲ, ಒಂದು 10 ಎಕರೆ ಆ ಸೊಸೈಟಿದ ಆಸ್ತಿ ಬರೆಸ್ಕೊಂಡು ಕೇವಲ 2,000 ಕೊಟ್ಟರು. ಅಲ್ಲಿ ಆ ಊರಿನಾಗ 3 ಸದಿನೆಯನ್ನು ನಾನು ವಿಸಿಟ್ ಕೊಟ್ಟು ಸುಮಾರು ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ 25,000 ಕೊಡಿಸಿ ಆ ಸೊಸೈಟಿಗೆ ತಿಮ್ಮಪ್ಪೇಶ್ವರ ನೀವೆಲ್ಲ ಕೇಳಿರ್ಬೇಕು. DC ಬ್ಯಾಂಕ್ ಶಿವಮೊಗ್ಗ ಅಧ್ಯಕ್ಷರಾಯಿತು. ಅವ್ರ ಪೀರಿಯಡ್ನಲ್ಲೂ ಅಷ್ಟು ಕೊಡೋದಿಲ್ಲ. ನಾನು ಹೋಗಿ ಒಂದು 3 ಕೋಟಿ ಚಿಲ್ಲರೆ ಅಲ್ಲಿ ಸಾಲ ಹೆಚ್ಚುವರಿಯಾಗಿ ಕೊಡಿಸ್ತೀನಿ. ಏನು ಉದ್ದೇಶ ಇತ್ತೋ ಅದನ್ನು ನಾವು
ಏನು ಜನಪ್ರತಿನಿಧಿಗಳಿವೋ ಅದನ್ನು ಸಾರ್ಥಕವಾಗಿ ನಾವು ಮಾಡಿದ್ದೇ ಆದರೆ ಇದು ಧ್ಯೇಯ. ಏನು ನಾವು ಈ ಟ್ರೈನಿಂಗ್ ಕೊಡೋದೇ ಆಗಿರ್ಬೋದು, ಸಹಕಾರ ಸಂಘದ ನೀವು ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ಬೋದು, ನಿಮ್ಮನ್ನೆಲ್ಲ ಜನ ಆರಿಸಿದ್ದಾರೆ. ಯಾವ ಉದ್ದೇಶಕ್ಕೆ ಆರಿಸಿದ್ದಾರೆ? ನಮಗೆಲ್ಲ ಅನುಕೂಲ ಮಾಡಲಿ. ನಮ್ಮನ್ನು ಡಿ ಸಿ ಬ್ಯಾಂಕಿಗೆ ಆರಿಸಿದೆ. ನಾವು ಸಮರ್ಪಕವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟರೆ ತನ್ಮೂಲಕ ರೈತರ ಮುಟ್ಟಿದೆ. ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದರಲ್ಲಿ ನಾವು ಸಂಪೂರ್ಣವಾಗಿ ಸಫಲರಾಗಿಲ್ಲ. ಇನ್ನೂ ಭಾಳ ಕೆಲಸ ಮಾಡೋದಿದೆ. ಮಾಹಿತಿ ನನಗೆ ಸೆಕ್ಷನ್ 19ನಲ್ಲಿ ನನಗೆ ಸಂಬಂಧಪಟ್ಟ ಮಾಹಿತಿನ ಪರಿಶೀಲನೆ ಮಾಡ್ಬೋದು, ದಾಖಲಾತಿ ತಗೋಬೋದು. ಆ ಬೈಲರ್ ಏನಾದ್ರು ದಾಖಲಾತಿ ಫೀಸ್ ಇದ್ರೆ ಇತ್ತು ಅಂತಂದ್ರೆ ದಾಖಲಾತಿ ಫೀಸ್ ಕಟ್ಬಿಟ್ಟು ನೀವು ತಗೋಬೋದು ಅಷ್ಟೇ ಹೊರತು ನೀವು ಇನ್ನೂ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಕೇಳಕ್ಕೆ ನೋಡೋಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಸೇಮ್ ಮಾಹಿತಿ ಎಷ್ಟಲ್ಲಿ ಇದೆಯಲ್ಲ ಅದೇ ಸೆಕ್ಷನ್ ಅಪ್ಲೈ ಆಗುತ್ತೆ. ಮತ್ತೆ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಅದು ಬೈಲ ಇದೆ, ಪಬ್ಲಿಕ್ ಡಾಕ್ಯುಮೆಂಟ್. ಬೈಲ ಕೊಡಿ ಜನರಲ್ ಬಾಡಿ ಪ್ರೊಸೀಡಿಂಗ್ಸ್. ಜನರಲ್ ಬಾಡಿ ಪ್ರೊಸೀಡಿಂಗ್ಸ್ ಕೊಡಬೇಕಾಗುತ್ತೆ. ನೀವು ಜನರಲ್ ಬಾಡಿ ಮಾಡಿದ 30 ದಿನದೊಳಗಡೆ ನೀವು ನೋಟಿಸ್ ಬೋರ್ಡ್ಗೆ ಹಾಕಬೇಕಾಗುತ್ತೆ. ಇದಕ್ಕೆ ಮೆಂಬರ್ ಪಬ್ಲಿಕ್ ಡಾಕ್ಯುಮೆಂಟ್ ಜನರಲ್ ಬಾಡಿ ಪ್ರೊಸೀಡಿಂಗ್ಸ್. ಗೊತ್ತಾಯ್ತಲ್ಲ? ಅದು ಯಾಕೆ ಕೇಳಿ ಕೊಡ್ಬೇಕಾಗುತ್ತೆ? ಈಗ ನಾವು ಬಂದಿರ್ತಾನೆ ಜನರಲ್ ಬಾಡಿಗೆ, ಹಾಜರಾಗಿರ್ತಾನೆ ಬಿಡ್ತಾನೆ ಏನಾದ್ರು ಬೇರೆ ಪ್ರಶ್ನೆ. ಆದ್ರೆ ಜನರಲ್ ಬಾಡಿ ಬಂದಿರ್ತಾನಲ್ಲ. ಈಗ ಸರ್, ಈಗ ಆಸ್ತಿ ಜವಾಬ್ದಾರಿ ತೆಗೆದಾಗ ಜನರಲ್ ಬಾಡಿ ಒಳಗೆ ನಾವು ಇರ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದಂತಾಗ ಅದೊಂದು ಅದೊಂದು ಸಾರ್ವಜನಿಕ ಮಾಹಿತಿ ಆಗುತ್ತೆ. ಅಂದ್ರೆ ಮೆಂಬರ್ ಸಾರ್ವಜನಿಕ ಮಾಹಿತಿ ಆಗುತ್ತೆ. ಅದನ್ನ ಕೊಡ್ಲಿಕ್ಕೆ ಬರಲ್ಲ ಅಂತಿರಲ್ಲ ಹೆಂಗೆ? ಆಸ್ತಿ ಜವಾಬ್ದಾರಿ ತಟ್ಟೆ ಕೊಡಿ. ಉಳುವರಲ್ಲಿ ಯಾಕೆ ಕೊಡ್ತೀರಿ? ಅದನ್ನ ಕೇಳಿ. ಉಳುವರಲ್ಲಿ ಯಾಕೆ ಕೊಡ್ತಾರೆ? ಟ್ರೇಡಿಂಗ್ ಕೇಳ್ತಾನೆ. ಕೊಡ್ರಿ, ಟ್ರೇಡಿಂಗ್ ಬೇಡ ಕೊಡಕ್ ಹೋಗ್ಬೇಡಿ. ಕುಳುವರ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಇರುತ್ತೆ. ನನಗೆ ಬೇಡವಾದ ಒಬ್ಬ ವ್ಯಕ್ತಿ ಇರ್ತಾನೆ, ಮೆಂಬರ್ ಇರ್ತಾನೆ, ಅವನ ಇನ್ಫಾರ್ಮೇಶನ್ ಇರುತ್ತೆ, ಅವನ ಠೇವಣಿ ಇರುತ್ತೆ, ಸಾಲ ಇರುತ್ತೆ. ಹೌದಲ್ವಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟು ಜಮಾ ಖರ್ಚುಗಳು ಕೊಡಿ. ಅದು ಕೊಡಿ. ಅದ್ರೊಳಗಡೆ ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಕೊಡಿ ಅಂತ